ಸರ್ ನಂಗೆ ಸೆಟ್ಟಲ್ಲಿ ಕೇಳ್ಬಿಟ್ಟೆ ಈ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ನೀವೇ ಮೇಕಪ್ ಕಂಟಿನ್ಯೂಟಿನ ನೆನ್ಪಿಟ್ಕೊಂಡು ನೀವೇ ಮೇಕಪ್ ಮಾಡ್ಕೋತಿದ್ರಂತೆ ಹೌದಾ? ಎಲ್ಲ ಅಂದ್ರೆ ನನಗೆ ಯಾಕ್ ಮೇಕಪ್ sir ನಾನೇ ಅಂದ್ರೆ ಮಾಡ್ಕೊಳ್ಳೋದು ಇವತ್ತಿಗೂ. ಹಾಂ ಆ್ಯಂಡ್ ತುಂಬ ವರ್ಷ ಆಯಿತು, 2003, 2004, 5ಇಂದನೇ ಸ್ಟಾರ್ಟ್ ಮಾಡಿದ್ದು ನಾನು. ನನಗೆ ನಾನೇ ಮಾಡ್ಕೋತೀನಿ ಮೇಕಪ್ ನಾನು ಆ್ಯಕ್ಚುಲಿ. ಆ್ಯಂಡ್ ನನಗೆ ಈ ಸ್ಪೆಷಲ್ ಎಫೆಕ್ಟ್ಸ್ ತುಂಬ ಇಷ್ಟ. ಈ ಗಾಯದ್ದು ಅದು ಇದು ಅದೇ ಥರ ಕಾಣಿಸ್ಬೇಕು ಅದೊಂದು ಇತ್ತು ನನಗೆ ಹುಚ್ಚು, ಅದು ನಾನು ಮಾಡ್ತಾ ಇರ್ತೀನಿ. ಆ್ಯಂಡ್ ಕೆಲವು ಟೈಮ್ ರಿಯಲಿಸ್ಟಿಕ್ಕಾಗಿ ಬರೋಲ್ಲ, ಆವಾಗ ಒಂದಿಷ್ಟು ನಮ್ಮ ಇರೋ ಮೇಕಪ್ ಆರ್ಟಿಸ್ಟ್ಗಳು ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಸಮ್ಟೈಮ್ಸ್ ಒಂದು ಇನ್ಪುಟ್ ಕೊಟ್ಟು ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ, ಮಾಡ್ತೀನಿ ಅಷ್ಟೆ. ಓಕೆ ಸರ್, ಈ ಸಿನಿಮಾದಲ್ಲಿ ಸೆಟ್ ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅನ್ನೋದು ಕಾಣಿಸುತ್ತೆ ಆ ಕಾಳಿ ಸೆಟ್ ಎಲ್ಲ ನೋಡಿದಾಗ. ಸೊ ಆರ್ಟ್ ಡಿಪಾರ್ಟ್ಮೆಂಟ್ನ ಹೇಗೆ ಅಪ್ರಿಷಿಯೇಟ್ ಮಾಡ್ತೀರಾ? ತುಂಬ ಚಾಲೆಂಜಿಂಗ್ ಸೆಟ್ಗಳು ಇದೆಯಾ ಹೇಗೆ ಅಂತ? ಶಿವು ಎಕ್ಸೆಲ್ಸ್ ಇನ್ ಇಸ್ ಜಾಬ್. ಅವ್ರ ಬಗ್ಗೆ ಮಾತಾಡೋಕ್ಕೆ ಕಷ್ಟ, ಯಾಕಂದರೆ ಭಾಳ ಸರಳ ಜೀವಿ, ಸಿಂಪಲ್ ಜೀವಿ, ಸ್ವಾಭಿಮಾನಿ, ಹಠ. ಸೊ ಅಂಥವ್ರೊಟ್ಟಿಗೆ ಕೆಲಸ ಮಾಡೋಕ್ಕೆ ಖುಷಿ ಆಗುತ್ತೆ, ಯಾಕಂದರೆ ಅವ್ರು ಹೇಳಿದ್ದನ್ನು ಮಾಡ್ತಾರೆ ಆ್ಯಂಡ್ ದುಡ್ಡು ಉಳಿಸ್ತಾರೆ. ಯಾವತ್ತು ಇದು ಎಕ್ಸ್ಟ್ರಾ ಮಾಡಿ ಎಕ್ಸ್ಟ್ರಾ ದುಡ್ಡು ಅದೇ ಅವ್ರ ಬಾಯಿಂದ ಕೇಳೇ ಇಲ್ಲ. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಸೆಟ್ ಹಾಕ್ತಾರೆ, ಸ್ಟ್ರಾಂಗ್ ಆಗಿರುತ್ತೆ, ವಿಷನ್ ಚೆನ್ನಾಗಿದೆ. ಆ್ಯಂಡ್ ಈಸ್ ಅ ವೆರಿ ಗುಡ್ ಇವತ್ತು ಆಲ್ಮೋಸ್ಟ್ ಹಾರ್ಡ್ ವರ್ಕರ್ ಅವರು. ಇವತ್ತು ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಇದ್ದಾರೆ ಅವರು. ದೊಡ್ಡ ಯಾವುದೇ ಸಿನಿಮಾ ಮಾಡಿದ್ರು ಶಿವನೇ. ವಂಡರ್ಫುಲ್. ಆ್ಯಂಡ್ ದಿಸ್ ಸೆಟ್ ಕೂಡ ಹಾಕಿದ ರೀತಿ, ಮಾಡಿದ ರೀತಿ, ಈಸ್ ಆಸಮ್. ಅವರಿದ್ದರೆ ಒಂದು ಕಾನ್ಫಿಡೆನ್ಸು ಸಿನಿಮಾದಲ್ಲಿ. ಆ್ಯಂಡ್ ತುಂಬ ನನ್ನ ಪರ್ಸ್ನಲ್ ಲೈಫಲ್ಲೂ ಕೂಡ ಹಿ ಪ್ಲೇಸ್ ಅ ವೆರಿ ಬಿಗ್ ರೋಲ್. ನನಗೆ ಏನೇ ಬೇಕಿದ್ರು ಫಸ್ಟ್ ಅವ್ರಿಗೆ ಹೇಳೋದು ನಾನು ಮನೆಯಲ್ಲಿ, ಶಿವು ಈ ಥರ ಮಾಡಿಸ್ಬೇಕು ಅಂತ ಇದ್ದೀನಿ ಮನೇಲಿ, ಏನು ಮಾಡೋಣಪ್ಪ ಅಂದರೆ ಹೀಲ್ ಟೇಕ್ ಕೇರ್. ಯಾರು ರೈಟ್ ಪೀಪಲ್ ಇದ್ರೆ ಅವ್ರಿಗೆ ಹಾಕ್ಕೊಡ್ತಾರೆ ಕೆಲಸಕ್ಕೆ. ಸೊ ಐ ಥಿಂಕ್ ದ್ಯಾಟ್ ವೇ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್.